ಏನಂದರೆ ಕನ್ನಡದಲ್ಲಿ ಪರಭಾಷೆಯಲ್ಲೆಲ್ಲ ಹಿಂದಿಯಲ್ಲೆಲ್ಲ ಕಲರ್ ಸಿನಿಮಾಗಳು ಬಂತು. ಕನ್ನಡದಲ್ಲಿ ಕಪ್ಪು ಬಿಳುಪು ಚಿತ್ರಗಳೇ ಬರ್ತಾಯಿತ್ತು. ಆ ಸಮಯದಲ್ಲಿ ಮ್ಯಾಥೂರ್ ಅನ್ನೋ ಒಬ್ಬ ವ್ಯಕ್ತಿ ಚಿಂತಾಮಣಿ ಅನ್ನೋ ಒಂದು ಸಿನಿಮಾದಲ್ಲಿ ಬಿ ಸುರಜ್ಜಿಯವ್ರನ್ನ ಇಟ್ಕೊಂಡು ಒಂದು ಕಲ್ಲರ್ ಹಾಡು ಮಾಡಿದರು. ಅದು ಭಾಳ ಫೇಮಸ್ಸು. ಇವತ್ತು ಕೂಡ ಅದು ಮುಂಬೈ ಆರ್ಚಿಸಲ್ಲಿದೆ ಅನ್ನೋದು ಸುದ್ದಿ ಇದೆಯಂತೆ ಅಂತ. ಅದು ಒಂದು ಹಾಡು ಕಲ್ಲರಲ್ಲಿ ಮಾಡಿದ್ರು, ಚಿಂತಾಮಣಿ ಅಂತ. ದೊಡ್ಡ ಸೆಟ್ ಹಾಕಿ ಮಾಡಿದರು. ಅದಾದ ನಂತರ ಅದಕ್ಕೆ ಪ್ರೊಡ್ಯೂಸರ್ ಬಂದು ಯಾರು ಅಂದರೆ ನಮ್ಮ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋ ಬಸವರಾಜಯ್ಯನವರು. ಇದಾದ ನಂತರ ಕಲರ್ನಲ್ಲೇ ಸಂಪೂರ್ಣವಾಗಿ ಕಲರಲ್ಲೇ ತೆಗಿಬೇಕು ಚಿತ್ರವನ್ನು, ಬಣ್ಣದಲ್ಲೇ ತೆಗಿಬೇಕು, ವರ್ಣಚಿತ್ರ ಮಾಡೋಣ ಅನ್ನೋ ಆಸೆಯಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಕತೆ ತೊಗೊಂಡ್ರು. ಇದು ಭಾಳ ಒಂದು ಜಕಣಾಚಾರ್ಯ ಕತೆ. ಅದು ರಾಜ್ಕುಮಾರ್ ಅವರು ಸೆಲೆಕ್ಟ್ ಆಗಿದ್ದರಂತೆ, ಮಾತುಕತೆಯಲ್ಲಿ ಆಗಿತ್ತು. ಯಾಕಂದರೆ ಬಿ ಎಸ್ ರಂಗ ಅನ್ನೋರು ಬೆಂಡಿಗ ನವಿಲೆ ಅವರು, ಏನೀಗ ಗರುಡಾಚಾರ್ ಅಂತ ಇದ್ದಾರೆ, ಅವರ ಅಣ್ಣ. ಸೊ ಅವರು ಬೆಂಗಳೂರಿನಲ್ಲೇ ಸ್ಟುಡಿಯೋ ಮಾಡಿದವರು ಆಗಿನ ಕಾಲದಲ್ಲಿ, ಲ್ಯಾಬ್ರೇಟ್ರಿ ಇಟ್ಟವರು. ಭಕ್ತ ಮಾರ್ಕಂಡೇಯ ಅನ್ನೋ ಒಂದು ಸಿನಿಮಾ ಮುಖಾಂತರ ನಿರ್ಮಾಣ ನಿರ್ದೇಶನಕ್ಕೆ ಇಳಿದಂಥ ಒಳ್ಳೆ ವ್ಯಕ್ತಿ. ರಾಜ್ಕುಮಾರ್ ಅವ್ರಿಗೆ ಆ ಸಿನಿಮಾನ ಬುಕ್ ಮಾಡಿದ್ರಂತೆ. ಹಾಗಾಗಿ ರಾಜ್ಕುಮಾರ್ ಮುಹೂರ್ತ ದಿವಸ ಹೋಗಿದ್ದಾರೆ, ಬಣ್ಣ ಹಚ್ಚಿದ್ದಾರೆ, ಮೇಕಪ್ ರೂಮ್ನಲ್ಲಿ ಕುಂತಿದ್ದಾರೆ, ಎಲ್ಲವೂ ಆಗಿದೆ. ಅಲ್ಲಿ ಶುಭಾಶಯ ಕೋರ್ಲಿಕ್ಕೆ ಬಂದಂಥ ಕಲ್ಯಾಣ್ ಕುಮಾರ್ ಅವರು ಒಳ್ಳೆಯದಾಗಲಿ ಅಂತೇಳಿ ಪೂಜೆಗೆ ಹೋದ್ರಂತೆ. ಹೋಗಿ ಹಿಂಗೆ ಆಚೆ ಬರೋಷ್ಟೊತ್ತಿಗೆ ನಾಯಕ ಬದಲಾಗಿಬಿಟ್ಟಿದ್ರಂತೆ. ಬದಲಾಗಿ ರಾಜ್ಕುಮಾರ್ ಅವ್ರಿಗೆ ನಾವು ಮುಂದಿನ ಸಿನಿಮಾ ಹೇಳ್ತೀವಿ, ನೀವು ಹೋಗಿ ಬನ್ನಿ, ಈ ಪಾತ್ರ ಅವ್ರು ಮಾಡ್ತಾರೆ ಅಂತ ಹೇಳಿದ್ರಂತೆ. ರಾಜ್ಕುಮಾರ್ ಅವರು ಹೊತ್ತು ಒಂದು ಬಣ್ಣದ ಚಿತ್ರ ಮಾಡಬೇಕಾದ್ದರಿಂದ ಭಾಳ ನೊಂದ್ಕೊಂಡು ರಸ್ತೆ ಉದ್ದಕ್ಕೂ ನಡ್ಕೊಂಡು ಕಣ್ಣ ನೀರು ಹಾಕ್ಕೊಂಡು ಬಂದುಬಿಟ್ಟಿದ್ರಂತೆ. ಸೊ ಆ ಥರ ಒಂದು ಘಟನೆ ನಡೆದಿದೆ ಅಂತ ಹಿರಿಯರು ಈಗಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಹಾಡುಗಳು ಸಂಭಾಷಣೆ ಎಲ್ಲ ಬರೆದಿದ್ದು ಚಿ ಉದಯಶಂಕರ್ ಅವರ ತಂದೆ ಚಿ ಸದಾಶಿವನವರು. ಅದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಚಿ ಉದಯಶಂಕರ್ ಅವರು ಅಂದರೆ ರಾಜ್ಕುಮಾರ್ ಅವರು ಕಾಲ್ ಡ್ರೈವರ್ ಚಲ್ಲಪ್ಪ ಅಂತ ಇದ್ದರು. ಆಮೇಲೆ ಹಲವಾರು ಸಹಾಯಕ ನಿರ್ದೇಶಕರಿದ್ದರು. ಅವರೆಲ್ಲರೂ ಹೇಳ್ತಾ ಇರ್ತಾರೆ, ಒಂದು ಸರಿ ಸಿಕ್ತಾಗಿ ಹೇಳಿದರು, ಆ ಪಾತ್ರ ತಪ್ಪಲಿಕ್ಕೆ ಚಿ ಸದಾಶಿವಯ್ಯ ಕಾರಣ ಅನ್ನೋದು ಒಂದು ಎಲ್ಲೋ ಅಪವಾದ ಇತ್ತಂತೆ ಅಂತ ಒಂದು ಹೇಳ್ತಾ ಇದ್ರಂತೆ ಅವರೆಲ್ಲ. ಹಾಗಿಲ್ಲ, ಆ ಪಾತ್ರದಲ್ಲಿ ಅಂಥ ಗಟ್ಟಿತನ ಇರಲಿಲ್ಲ. ತಂದೆ ಮಗನ ಮಗ ತಂದೆ ತಪ್ಪನ್ನ ತೋರಿಸುವಂತಹ ಪಾತ್ರ, ಅದಕ್ಕೆ ಅದು ಯಾಕೋ ಬೇಡ ಅನ್ನೋದು ಉದ್ದೇಶಕ್ಕೆ ಅದು ಬಿಟ್ಟಿದ್ದೇ ಒಳ್ಳೆಯದಾಯಿತು ಅನ್ನೋ ಥರ ಹೇಳಿ ಅದು ಚಿ ಸದಾಶಿವ ರಾಜ್ಕುಮಾರ್ ಹತ್ರ ಹೇಳಿದ್ರು ಅನ್ನೋದು ಹೇಳ್ತಾ ಇರ್ತಾರೆ ವಿಚಾರ.